ಎಲ್ರಿಗೂ ನಮಸ್ಕಾರ. ಸವಿತಾ ಕಿಚನ್ ಅಂಡ್ ಕ್ರಿಯೇಷನ್ಗೆ ಎಲ್ರಿಗೂ ಸ್ವಾಗತ. ನಾವು ಇವತ್ತು ಮಸಾಲಾ ರೈಸ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಪುದೀನಾ ಮಸಾಲಾ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದು ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರತ್ತೆ. ಡೈಲಿ ಒಂದೇ ತರ ರೈಸ್ ತಿಂದು ಬೇಜಾರಾಗಿದ್ರೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರತ್ತೆ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಸ್ವಲ್ಪ ಚಕ್ಕೆ, ಮೊಗ್ಗು, ಮರಾಠಿ ಮೊಗ್ಗು, ಲವಂಗ ಇದಿಷ್ಟನ್ನು ಹಾಕಿ ನಾವು ಅದ್ರ ಜೊತೆಗೆ ಸ್ವಲ್ಪ ಪುದೀನ ರೈಸ್ ಆಗಿರೋದ್ರಿಂದ ಪುದೀನ ತಗೊಂತಾ ಇದೀವಿ ತೊಳೆದ್ಬಿಟ್ಟು. ಒಂದು ಹಿಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 6 ರಿಂದ 7 ಹಸಿರು ಮೆಣಸಿನಕಾಯಿ. ಖಾರಕ್ಕೆ ತಕ್ಕಾಗಿ ನೀವು ಇದನ್ನ ಬಳಸ್ಕೋಬಹುದು. ನಾನು 2 ಇಂಚಷ್ಟು ಶುಂಠಿ ತಗೊಳ್ತಾ ಇದ್ದೀನಿ. ನಾನಿಲ್ಲಿ 4 ಜನಕ್ಕಾಗುವಷ್ಟು ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಇದನ್ನ ತರಿತರಿಯಾಗಿ ಈಗ ರುಬ್ಕೋಬೇಕು. ರುಬ್ಬಿದಾಗಿದೆ. ಈಗ ಒಲೆ ಮೇಲೆ ಒಂದು ಕಡಾಯಿನ ಇಟ್ಟು ಅದಕ್ಕೆ 1-2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಸ್ವಲ್ಪ ತುಪ್ಪ ಬೇಕಾದ್ರೂ ಸೇರಿಸ್ಕೊಬಹುದು. 1-2 ಪಲಾವ್ ಎಲೆ, ಉದ್ದಕ್ಕೆ ಹೆಚ್ಚಿರುವಂತೆ 2 ಈರುಳ್ಳಿ ಅದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಬೇಯಿಸ್ಬೇಕು. ಅದಕ್ಕೋಸ್ಕರ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಈಗ ಇದಕ್ಕೆ ಹೆಚ್ಚಿರುವಂತ 2 ಟೊಮೊಟೊ, ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಉಪ್ಪು, ಟೊಮೊಟೊ ಮತ್ತೆ ಈರುಳ್ಳಿ ಬೇಯಲಿಕ್ಕೋಸ್ಕರ, ಮತ್ತೆ ಕಲರ್ ಕೂಡ ಚೇಂಜ್ ಆಗಲ್ಲ, ಹಾಗೆ ಇರುತ್ತೆ, ಅದಕ್ಕೋಸ್ಕರ. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡಬೇಕು. ಟೊಮೊಟೊ ಮತ್ತೆ ಈರುಳ್ಳಿ ಮೆತ್ತಗಾಗ್ಬೇಕು. ಈಗ ಇದಕ್ಕೆ ಸ್ವಲ್ಪ ಪುದೀನ ಸೇರಿಸ್ತಾ ಇದ್ದೀನಿ. ಪುದೀನ ರೈಸ್ ಆಗಿರೋದ್ರಿಂದ ಈಗ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ತರಿತರಿಯಾಗಿರ್ಬೇಕು, ತುಂಬಾ ನುಣ್ಣಗೆ ರುಬ್ಕೋಬಾರ್ದು, ಅವಾಗ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಒಳ್ಳೆ ಮಿಕ್ಸ್ ಕೊಡೋಣ. ಈಗೆಲ್ಲ ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬೇಕು. ನಾನು ಮಿಕ್ಸಿ ಜಾರ್ ತೊಳೆದ ನೀರನ್ನ ಇದಕ್ಕೆ ಸೇರಿಸಿದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ನಾನು ಇದಕ್ಕೆ ವಿಶೇಷವಾಗಿ ಇದನ್ನು ಬಳಸ್ತಾ ಇರೋದು ಮ್ಯಾಗಿ ಮಸಾಲ. ಇದರಿಂದ ತುಂಬಾ ಚೆನ್ನಾಗಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದ್ಸರಿ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ಎಲ್ರೂ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸಿಗೆ ಏನಪ್ಪ ಕೊಡೋದು ಅನ್ನೋ ಇದ್ರಿಂದ ಇದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನೈಟ್ ಬಟಾಣಿನ ನೆನ್ಸಿಟ್ಟಿದ್ದೆ. ನೀವು ಹಸಿ ಬಟಾಣಿ ಇದ್ರೆ ಬಳಸ್ಕೊಬಹುದು. ನನ್ನ ಹತ್ರ ಹಸಿ ಬಟಾಣಿ ಇದ್ದಿದ್ರಿಂದ ನಾನು ಒಣ ಬಟಾಣಿನ ನೈಟ್ ನೆನ್ಸಿಟ್ಟಿದ್ದೆ. ಅದನ್ನೇ ಈಗ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇನ್ನೊಂದು ಸ್ವಲ್ಪ ನೀರನ್ನ ನಾನು ಸೇರಿಸ್ತಾ ಇದ್ದೀನಿ. ಈಗ ಇದು ಬೇಯಲಿಕ್ಕೆ ಬಿಡೋಣ. ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡೋಣ. ಬಟಾಣಿ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು. ಈಗ ಆಗಿದೆ, ನೋಡ್ತಾ ಇರ್ಬೋದು ಗೊಜ್ಜು ಯಾವ ರೀತಿ ರೆಡಿ ಆಗಿದೆ ಅಂತ. ಹೆವಿ ಮಸಾಲ ಇರಲ್ಲ, ಏನಿಲ್ಲ, ತುಂಬಾ ಚೆನ್ನಾಗಿರತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಅವಾಗಲೇ ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಟೊಮೊಟೊ ಮತ್ತೆ ಈರುಳ್ಳಿ ಬೇಯಲಿಕ್ಕೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತೆ ಹಿಂಗು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಸಾಲ ಜಾಸ್ತಿ ಆದಷ್ಟು ಹೆವಿ ಅನ್ಸುತ್ತೆ. ಈ ರೀತಿ ಲೈಟ್ ಆಗಿದ್ರೆ ಏನು ಹೊಟ್ಟೆಗೆ ಪ್ರಾಬ್ಲಮ್ ಇರಲ್ಲ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ರಿಗೂ ಚೆನ್ನಾಗಿರುತ್ತೆ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತ ರೈಸ್ ಅನ್ನನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ರೈಸ್ನ ನಾವು ಇದರಲ್ಲಿ ಸೇರಿಸ್ಕೊಂಡ್ರೆ ಆಯ್ತು. ಈ ಗೊಜ್ಜು ನನಗೆ 1.5 ಕಪ್ಪು ಅಕ್ಕಿ ಅನ್ನ ಮಾಡಿದ್ದು, ಅದಷ್ಟು ಇದಕ್ಕೆ ಕರೆಕ್ಟ್ ಆಗಿ ಆಗಿದೆ. ನೀವು ಬೇಕಾದ್ರೆ ಹಿಂದಿನ ರಾತ್ರಿ ನೈಟ್ ಮಿಕ್ಕಿರೋ ಅನ್ನದಲ್ಲಿ ಬೇಕಾದ್ರೆ ಇದನ್ನ ರೆಡಿ ಮಾಡ್ಕೊಬಹುದು. ಅದೇ ಅವಾಗ ಲಂಚ್ ಬಾಕ್ಸ್ಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಆಗ್ಲೇ ಮಾಡ್ಕೊಂಡು ಅವಾಗ್ಲೇ ತಿನ್ಬೋದು ಅಷ್ಟೇ. ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಗೊಜ್ಜೆಲ್ಲ ಅನ್ನ ಎಲ್ಲ ಬೆರಿಬೇಕು, ಆ ರೀತಿ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ನಿಂಬೆ ಹಣ್ಣು, ಒಂದ್ ಅರ್ಧ ಹೋಳು ನಿಂಬೆ ಹಣ್ಣನ್ನ ನಾನು ಇದಕ್ಕೆ ಇಣಿತಾ ಇದ್ದೀನಿ. ಒಗ್ಗರಣೆಗಿಂತ ತುಪ್ಪ ಮೇಲ್ ಹಾಕಿದ್ರೇನೆ ಚಂದ, ಅದು ಸ್ಕಿಪ್ ಆಗಿದೆ, ನಾನು ತುಪ್ಪ ಹಾಕಿದ್ದೀನಿ. ಈಗ ಎರಡನ್ನೂ ಹಾಕಿ ತುಪ್ಪ ಮತ್ತೆ ನಿಂಬೆ ಹಣ್ಣನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಪ್ಪ ಇಲ್ಲ ಅಂದ್ರೂ ಓಕೆ, ಸ್ಕಿಪ್ ಮಾಡಿದ್ರು ಓಕೆ, ಹಂಗೇನಿದ್ರು ಚೆನ್ನಾಗಿರುತ್ತೆ. ಇದ್ರೆ ತುಪ್ಪ ಬೆರೆಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ರೆಡಿ ಆಗಿದೆ ಪುದೀನಾ ಮಸಾಲ ರೈಸ್. ಈಗ ಟೇಸ್ಟ್ ನೋಡೋಣ. ನಾನು ಮೇಲ್ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಮೊಸರು ಬಜ್ಜಿ ಎಲ್ಲದಕ್ಕಿಂತ ಹಂಗೆ ತಿಂದ್ರೇನೆ ಚೆನ್ನಾಗಿರುತ್ತೆ. ಬೇಕಂದ್ರೆ ಚಟ್ನಿ ಬೇಕಾದ್ರೆ ಮಾಡ್ಕೊಬಹುದು, ಕಾಯಿ ಚಟ್ನಿ, ಟೊಮೊಟೊ ಚಟ್ನಿ, ಯಾವ್ದಾದ್ರೂ ಓಕೆ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.